Sexual reproduction in flowering plants chapter ಅದು ಕಂಟಿನ್ಯೂಷನ್ ಪಾರ್ಟ್. ಪೋಸ್ಟ್ ಫರ್ಟಿಲೈಸೇಷನ್ ಸ್ಟ್ರಕ್ಚರ್ ಅಂಡ್ ಇವೆಂಟ್ ಕಾನ್ಸೆಪ್ಟ್ ನ ಇವತ್ತು ಸ್ಟಡಿ ಮಾಡ್ತಾ ಹೋಗೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ಡಬಲ್ ಫರ್ಟಿಲೈಸೇಷನ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಇವತ್ತಿನ ಕ್ಲಾಸ್ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಾನು ಹೇಳಿದನ್ನೆಲ್ಲ ನೀವು ಒಂದು ಬುಕ್ ಮತ್ತೆ ಪೆನ್ ತಗೊಂಡು ನೋಟ್ ಮಾಡ್ಕೊಂತ ಹೋಗಿ. ಹಾಗೆ NCERT ಟೆಕ್ಸ್ಟ್ ಬುಕ್ ನ ಚೆನ್ನಾಗಿ ರೆಫರ್ ಮಾಡಿ. ಪೋಸ್ಟ್ ಫರ್ಟಿಲೈಸೇಷನ್ ಸ್ಟ್ರಕ್ಚರ್ ಅಂಡ್ ಇವೆಂಟ್ಸ್ ಅಲ್ಲಿ ಅಂತ ಹೇಳಿದ್ರೆ ಡಬಲ್ ಫರ್ಟಿಲೈಸೇಷನ್ ಆದ್ಮೇಲೆ ಯಾವ ರೀತಿಯಾಗಿ ಎಂಡೋಸ್ಪರ್ಮ್ ಡೆವಲಪ್ ಆಗುತ್ತೆ, ಹಾಗೆ ಎಂಬ್ರಿಯೋ ಡೆವಲಪ್ ಆಗುತ್ತೆ, ಓವ್ಯೂಲ್ ಇಂದ ಸೀಡ್ಸ್ ಹೇಗೆ ಫಾರ್ಮೇಷನ್ ಆಗುತ್ತೆ, ಮತ್ತೆ ಓವರಿಯಿಂದ ಫ್ರೂಟ್ಸ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ಡ್ ಆಗಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಫಸ್ಟ್ ಎಂಡೋಸ್ಪರ್ಮ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಯೂಶುವಲ್ ಆಗಿ ಎಂಬ್ರಿಯೋ ಸ್ಯಾಕ್ನ ಒಳಗಡೆ ಫಸ್ಟ್ ಎಂಡೋಸ್ಪರ್ಮ್ ಡೆವಲಪ್ ಆಗುತ್ತೆ, ಅದಾದ್ಮೇಲೆ ಎಂಬ್ರಿಯೋ ಡೆವಲಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಅಂತ ಹೇಳೋದಾದ್ರೆ ಡೆವಲಪ್ ಆಗ್ತಿರೋ ಅಂತ ಒಂದು ಎಂಬ್ರಿಯೋಗೆ ನ್ಯೂಟ್ರಿಷನ್ ಬೇಕಾಗಿರುತ್ತೆ. ಆ ಒಂದು ನ್ಯೂಟ್ರಿಷನ್ ನ ಈ ಎಂಡೋಸ್ಪರ್ಮ್ ಪ್ರೊವೈಡ್ ಮಾಡುತ್ತೆ. ಆದ್ರಿಂದ ಫಸ್ಟ್ ಎಂಡೋಸ್ಪರ್ಮ್ ಫಾರ್ಮೇಷನ್ ಆಗುತ್ತೆ, ಆಮೇಲೆ ಎಂಬ್ರಿಯೋ ಡೆವಲಪ್ ಆಗುತ್ತೆ. ಈ ಒಂದು ಎಂಬ್ರಿಯೋ ಸ್ಯಾಕ್ ನ ಒಳಗಡೆ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಏನಿರುತ್ತೆ ಅದು ಟ್ರಿಪ್ಲಾಯ್ಡ್ ಎಂಡೋಸ್ಪರ್ಮ್ ಟಿಶ್ಯೂ ಆಗಿ ಡೆವಲಪ್ ಆಗುತ್ತೆ. ಈ ಒಂದು ಟ್ರಿಪ್ಲಾಯ್ಡ್ ಎಂಡೋಸ್ಪರ್ಮ್ ಟಿಶ್ಯೂ ಏನಿದೆ ಇದರ ಒಂದು ಕೆಲಸ ಏನು ಅಂತ ಹೇಳಿದ್ರೆ ಫುಡ್ ಮೆಟೀರಿಯಲ್ ನ ರಿಸರ್ವ್ ಮಾಡಿ ಇಟ್ಕೊಂಡಿರೋದು. ನೀವಿವಾಗ ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡ್ತಿರೋದು ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್. ಸೊ ಇಲ್ಲಿ ಫರ್ಟಿಲೈಸೇಷನ್ ಆಗಿದೆ ಆಲ್ರೆಡಿ. ಝೈಗೋಟ್ ನ ನೋಡ್ಬೋದು, ಹಾಗೆ ಟ್ರಿಪ್ಲಾಯ್ಡ್ ಪ್ರೈಮರಿ ಎಂಡೋಸ್ಪರ್ಮ್ ನ ಕೂಡ ಅಬ್ಸರ್ವ್ ಮಾಡ್ಬೋದು. ಇದು ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್. ಸೊ ಈ ಒಂದು ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಏನಾಗುತ್ತೆ ಅಂತ ಹೇಳಿದ್ರೆ ಸೆಲ್ ಡಿವಿಷನ್ಗೆ ಒಳಗಾಗಿ ಪ್ರೈಮರಿ ಎಂಡೋಸ್ಪರ್ಮ್ ಟಿಶ್ಯೂನ ಫಾರ್ಮೇಷನ್ ಮಾಡಿಕೊಡುತ್ತೆ. ಆ ಒಂದು ಪ್ರೈಮರಿ ಎಂಡೋಸ್ಪರ್ಮ್ ಟಿಶ್ಯೂನ ಒಳಗಡೆ ಇರುವಂತಹ ಒಂದು ಸೆಲ್ಸ್ಗಳು ಅಬೌಂಡೆಂಟ್ ಫುಡ್ ಮೆಟೀರಿಯಲ್ ನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ಯಾವಾಗ ಎಂಬ್ರಿಯೋ ಡೆವಲಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಈ ಒಂದು ಫುಡ್ ಮೆಟೀರಿಯಲ್ ನ ಕೊಟ್ಟು ನರಿಶ್ಮೆಂಟ್ ನ ಪ್ರೊವೈಡ್ ಮಾಡುತ್ತೆ. 3 ಟೈಪ್ಸ್ ಆಫ್ ಡಿವಿಷನ್ ಬರುತ್ತೆ. ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಡಿವಿಷನ್, ಸೆಲ್ಯುಲಾರ್ ಎಂಡೋಸ್ಪರ್ಮ್ ಡಿವಿಷನ್, ಹಾಗೆ ಹೆಲೋಬಿಯಲ್ ಎಂಡೋಸ್ಪರ್ಮ್ ಡಿವಿಷನ್. ಸೊ ಫಸ್ಟ್ ಒನ್ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಡಿವಿಷನ್ ನೋಡೋದಾದ್ರೆ ಇಲ್ಲಿ ಬರೀ ನ್ಯೂಕ್ಲಿಯಸ್ ಮಾತ್ರ ಡಿವೈಡ್ ಆಗುತ್ತೆ, ಕಂಪ್ಲೀಟ್ ಸೆಲ್ ಡಿವೈಡ್ ಆಗೋದಿಲ್ಲ. ಅದನ್ನ ನೀವು ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡಬಹುದು. ಇಲ್ಲಿ ಒಂದು ನ್ಯೂಕ್ಲಿಯಸ್ ಇದೆ, ಇದು ಡಿವೈಡ್ ಆಗಿ 2 ನ್ಯೂಕ್ಲಿಯಸ್ ಗಳನ್ನ ಫಾರ್ಮೇಷನ್ ಮಾಡಿಕೊಟ್ಟಿದೆ. ಈ 2 ನ್ಯೂಕ್ಲಿಯಸ್ ಗಳು ಡಿವೈಡ್ ಆಗಿ ಮೆನಿ ನಂಬರ್ ಆಫ್ ನ್ಯೂಕ್ಲಿಯಸ್ ಗಳನ್ನ ಫಾರ್ಮೇಷನ್ ಮಾಡಿಕೊಟ್ಟಿದೆ. ಇದನ್ನ ನಾವು ಫ್ರೀ ನ್ಯೂಕ್ಲಿಯೈ ಅಂತ ಹೇಳಿ ಕೂಡ ಕರಿತೀವಿ. ಈ ಒಂದು ನ್ಯೂಕ್ಲಿಯರ್ ಎಂಡೋಸ್ಪರ್ಮಿಕ್ ಡಿವಿಷನ್ ನ ಕೋಕೋನೆಟ್ ಅಲ್ಲಿ ಅಬ್ಸರ್ವ್ ಮಾಡಬಹುದು. ಕೋಕೋನೆಟ್ ನ ಒಳಗಡೆ ಏನು ವಾಟರ್ ಇರುತ್ತೆ, ಕೋಕೋನೆಟ್ ವಾಟರ್, ಅದನ್ನ ಫ್ರೀ ನ್ಯೂಕ್ಲಿಯೈ ಅಂತ ಹೇಳಿ ಕರಿತೀವಿ. ನ್ಯೂಕ್ಲಿಯರ್ ಡಿವಿಷನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಈ ನ್ಯೂಕ್ಲಿಯಸ್ ಗಳ ಸುತ್ತ ಸೆಲ್ ಫಾರ್ಮೇಷನ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಸೆಲ್ಯುಲಾರ್ ಎಂಡೋಸ್ಪರ್ಮ್ ಡಿವಿಷನ್. ಸೊ ಈ ಒಂದು ಸೆಲ್ಯುಲಾರ್ ಎಂಡೋಸ್ಪರ್ಮ್ ಡಿವಿಷನ್ ಅಲ್ಲಿ ಸೆಲ್ ಡಿವೈಡ್ ಆಗುತ್ತೆ, ಕಂಪ್ಲೀಟ್ ಸೆಲ್. ಸೊ ಒಂದು ಸೆಲ್ ಇದೆ, ಅದು 2 ಸೆಲ್ ಆಗಿ ಡಿವೈಡ್ ಆಗಿದೆ. ಹಾಗೆ ಈ ಸೆಲ್ ಮತ್ತೆ ಅಗೈನ್ ನಂಬರ್ ಆಫ್ ಸೆಲ್ ಡಿವಿಷನ್ಗೆ ಒಳಗಾಗಿ ಮೋರ್ ನಂಬರ್ ಆಫ್ ಸೆಲ್ಸ್ ಗಳನ್ನ ಫಾರ್ಮೇಷನ್ ಮಾಡಿಕೊಟ್ಟಿದೆ. ಫೈನಲ್ ಆಗಿ ಎಂಡೋಸ್ಪರ್ಮ್ ಟಿಶ್ಯೂನ ಫಾರ್ಮೇಷನ್ ಮಾಡಿಕೊಟ್ಟಿದೆ. ಸೊ ಈ ರೀತಿಯಾಗಿ ಕಂಪ್ಲೀಟ್ ಸೆಲ್ ಡಿವೈಡ್ ಆದ್ರೆ ಅದನ್ನ ನಾವು ಸೆಲ್ಯುಲಾರ್ ಎಂಡೋಸ್ಪರ್ಮಿಕ್ ಡಿವಿಷನ್ ಅಂತ ಹೇಳಿ ಕರಿತೀವಿ. ಹಾಗೆ ನೆಕ್ಸ್ಟ್ ಹೆಲೋಬಿಯಲ್ ಎಂಡೋಸ್ಪರ್ಮ್. ಸೊ ಈ ಒಂದು ಹೆಲೋಬಿಯಲ್ ಎಂಡೋಸ್ಪರ್ಮಿಕ್ ಡಿವಿಷನ್ ಏನಿದೆ ಇದು ಕಾಂಬಿನೇಷನ್ ಆಫ್ ನ್ಯೂಕ್ಲಿಯರ್ ಎಂಡೋಸ್ಪರ್ಮಿಕ್ ಡಿವಿಷನ್ ಅಂಡ್ ಸೆಲ್ಯುಲಾರ್ ಎಂಡೋಸ್ಪರ್ಮಿಕ್ ಡಿವಿಷನ್. ಈ ಒಂದು ಹೆಲೋಬಿಯಲ್ ಎಂಡೋಸ್ಪರ್ಮಿಕ್ ಡಿವಿಷನ್ ಅಲ್ಲಿ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಡಿವಿಷನ್ ಮತ್ತೆ ಸೆಲ್ಯುಲಾರ್ ಎಂಡೋಸ್ಪರ್ಮ್ ಡಿವಿಷನ್ ಎರಡೂ ಕೂಡ ಅಕ್ಕರಾಗುತ್ತೆ. ಇದನ್ನ ಈ ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡಬಹುದು. ಒಂದು ಸೆಲ್ ಡಿವೈಡ್ ಆಗಿ 2 ಸೆಲ್ಸ್ ನ ಫಾರ್ಮೇಷನ್ ಮಾಡಿಕೊಟ್ಟಿದೆ. ಮೇಲ್ಗಡೆ ಇರುವಂತಹ ಒಂದು ಸೆಲ್ ಅಲ್ಲಿ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಅಕ್ಕರಾಗಿದೆ, ಹಾಗೆ ಕೆಳಗಡೆ ಇರುವಂತಹ ಒಂದು ಸೆಲ್ ಅಲ್ಲಿ ಸೆಲ್ಯುಲಾರ್ ಎಂಡೋಸ್ಪರ್ಮಿಕ್ ಡಿವಿಷನ್ ಅಕ್ಕರಾಗಿದೆ. ಆದ್ರಿಂದ ಇದನ್ನ ಹೆಲೋಬಿಯಲ್ ಎಂಡೋಸ್ಪರ್ಮಿಕ್ ಡಿವಿಷನ್ ಅಂತ ಹೇಳಿ ಕರಿತೀವಿ. ಈಗ ಎಂಬ್ರಿಯೋ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಎಂಡೋಸ್ಪರ್ಮ್ ಫಾರ್ಮೇಷನ್ ಆದ್ಮೇಲೆ ಝೈಗೋಟ್ ಡಿವೈಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಂಬ್ರಿಯೋ ಸ್ಯಾಕ್ ನ ಮೈಕ್ರೋಪೈಲಾರ್ ರೀಜನ್ ಅಲ್ಲಿ ಎಂಬ್ರಿಯೋ ಡೆವಲಪ್ ಆಗ್ತಾ ಬರುತ್ತೆ. ಸೊ ಈ ಒಂದು ಮೈಕ್ರೋಪೈಲಾರ್ ರೀಜನ್ ಏನಿದೆ ಇಲ್ಲಿ ಎಂಬ್ರಿಯೋ ಡೆವಲಪ್ ಆಗ್ತಾ ಬರುತ್ತೆ. ಝೈಗೋಟ್ ಟರ್ಮಿನಲ್ ಸೆಲ್ ಮತ್ತೆ ಬೇಸಲ್ ಸೆಲ್ ಆಗಿ ಡಿವೈಡ್ ಆಗುತ್ತೆ. ಟರ್ಮಿನಲ್ ಸೆಲ್ ಎಂಬ್ರಿಯೋನ ಫಾರ್ಮೇಷನ್ ಮಾಡಿಕೊಡುತ್ತೆ, ಹಾಗೆ ಬೇಸಲ್ ಸೆಲ್ ಸಸ್ಪೆನ್ಸರ್ ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಈ ಒಂದು ರೀಜನ್ ಸಸ್ಪೆನ್ಸರ್ ಅಂತ ಹೇಳಿ ಕರಿತೀವಿ, ಈ ಒಂದು ರೀಜನ್ ಎಂಬ್ರಿಯೋ. ಸೊ ಈ ಒಂದು ಎಂಬ್ರಿಯೋ ಟರ್ಮಿನಲ್ ಸೆಲ್ ಇಂದ ಫಾರ್ಮೇಷನ್ ಆಗುತ್ತೆ, ಹಾಗೆ ಸಸ್ಪೆನ್ಸರ್ ಬೇಸಲ್ ಸೆಲ್ ಇಂದ ಫಾರ್ಮೇಷನ್ ಆಗುತ್ತೆ. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಎಂಬ್ರಿಯೋ ಗ್ಲಾಬ್ಯುಲಾರ್ ಶೇಪ್ ಅಲ್ಲಿ ಇರುತ್ತೆ, ಆದ್ರಿಂದ ಇದನ್ನ ಗ್ಲಾಬ್ಯುಲಾರ್ ಶೇಪ್ಡ್ ಎಂಬ್ರಿಯೋ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಅದು ಹಾರ್ಟ್ ಶೇಪಿಗೆ ಬರುತ್ತೆ, ಅದನ್ನ ನಾವು ಹಾರ್ಟ್ ಶೇಪ್ಡ್ ಎಂಬ್ರಿಯೋ ಅಂತ ಹೇಳಿ ಕರಿತೀವಿ. ಲಾಸ್ಟ್ ಅಲ್ಲಿ ಅದು ಟಾರ್ಪಿಡೋ ಶೇಪಿಗೆ ಬರುತ್ತೆ, ಇದನ್ನ ನಾವು ಮೆಚೂರ್ ಎಂಬ್ರಿಯೋ ಅಂತ ಹೇಳಿ ಕರಿತೀವಿ. ಡೈಕಾಟ್ ಹಾಗೆ ಮೊನೊಕಾಟ್ ಎಂಬ್ರಿಯೋದು ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಫಸ್ಟ್ ಡೈಕಾಟ್ ಎಂಬ್ರಿಯೋ. ಈ ಒಂದು ಡೈಕಾಟ್ ಎಂಬ್ರಿಯೋನ 2 ರೀಜನ್ಸ್ ಆಗಿ ಡಿವೈಡ್ ಮಾಡಬಹುದು, ಎಂಬ್ರಿಯೋನಲ್ ಆಕ್ಸಿಸ್ ಹಾಗೆ ಕಾಟಿಲಿಡನ್ಸ್. ಈ ಒಂದು ಎಂಬ್ರಿಯೋನಲ್ ಆಕ್ಸಿಸ್ 3 ರೀಜನ್ಸ್ ಇಂದ ಫಾರ್ಮೇಷನ್ ಆಗಿರುತ್ತೆ, ಎಪಿಕೊಟೈಲ್, ಹೈಪೋಕೊಟೈಲ್ ಹಾಗೆ ರಾಡಿಕಲ್.
ಈ ಒಂದು ಎಪಿಕೊಟೈಲ್ ಪ್ಲಮ್ಯೂಲ್ ಅಥವಾ ಸ್ಟೆಮ್ ಟಿಪ್ ಇಂದ ಟರ್ಮಿನೇಟ್ ಆಗಿರುತ್ತೆ. ನೆಕ್ಸ್ಟ್ ಇದು ಶೂಟ್ ಸಿಸ್ಟಮ್ ಆಗಿ ಡೆವಲಪ್ ಆಗುತ್ತೆ. ಎಪಿಕೊಟೈಲ್ನ ಕೆಳಗಡೆ ಹೈಪೋಕೊಟೈಲ್ ರೀಜನ್ ಪ್ರೆಸೆಂಟ್ ಇರುತ್ತೆ. ಈ ಒಂದು ಹೈಪೋಕೊಟೈಲ್ ಎಪಿಕೊಟೈಲ್ನ ಸಾಯಿಲ್ ಇಂದ ಮೇಲ್ಗಡೆ ಪುಷ್ ಮಾಡುತ್ತೆ, ಹಾಗೆ ರಾಡಿಕಲ್ನ ಸಾಯಿಲ್ ಒಳಗಡೆ ಎಕ್ಸ್ಟೆಂಡ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೈಪೋಕೊಟೈಲ್ನ ಕೆಳಗಡೆ ರಾಡಿಕಲ್ ಪ್ರೆಸೆಂಟ್ ಇರುತ್ತೆ. ಈ ಒಂದು ರಾಡಿಕಲ್ ಇಂದ ರೂಟ್ ಸಿಸ್ಟಮ್ ಡೆವಲಪ್ ಆಗುತ್ತೆ. ರಾಡಿಕಲ್ ರೂಟ್ ಕ್ಯಾಪ್ ಇಂದ ಕವರ್ಡ್ ಆಗಿರುತ್ತೆ. ಡೈಕಾಟ್ ಪ್ಲಾಂಟ್ಸ್ ಅಲ್ಲಿ 2 ಕಾಟಿಲಿಡನ್ಸ್ ಗಳು ಪ್ರೆಸೆಂಟ್ ಇರುತ್ತೆ. ಮೋನೋಕಾಟ್ ಅಲ್ಲಿ 1 ಕಾಟಿಲಿಡನ್ ಪ್ರೆಸೆಂಟ್ ಇರುತ್ತೆ. ಈಗ ಮೋನೋಕಾಟ್ ಎಂಬ್ರಿಯೋದು ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಗ್ರಾಸ್ ಫ್ಯಾಮಿಲಿಗೆ ಬರುವಂತಹ ಒಂದು ಮೋನೋಕಾಟಿಲಿಡನ್ಸ್ ಅಲ್ಲಿ ನಾವು ಕಾಟಿಲಿಡನ್ ಸ್ಕ್ಯೂಟೆಲಮ್ ಅಂತ ಹೇಳಿ ಕರಿತೀವಿ. ಸೊ ಇದರಲ್ಲಿ ಒಂದೇ ಒಂದು ಕಾಟಿಲಿಡನ್ ಪ್ರೆಸೆಂಟ್ ಇರುತ್ತೆ, ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಒಂದೇ ಒಂದು ಕಾಟಿಲಿಡನ್ ಪ್ರೆಸೆಂಟ್ ಇದೆ, ಆದ್ರಿಂದ ಇದನ್ನ ಮೋನೋಕಾಟ್ಸ್ ಅಂತ ಹೇಳಿ ಕರಿತೀವಿ. ಹಾಗೆ ಇದರಲ್ಲಿ ಶೂಟ್ ಅಪೆಕ್ಸ್ ಮತ್ತೆ ರಾಡಿಕಲ್ ಇರುತ್ತೆ. ಶೂಟ್ ಅಪೆಕ್ಸ್ ಈ ಒಂದು ರೀಜನ್ ಇಂದ ಶೂಟ್ ಸಿಸ್ಟಮ್ ಡೆವಲಪ್ ಆಗುತ್ತೆ. ರಾಡಿಕಲ್ ಇಂದ ರೂಟ್ ಸಿಸ್ಟಮ್ ಡೆವಲಪ್ ಆಗುತ್ತೆ. ರಾಡಿಕಲ್ ರೂಟ್ ಕ್ಯಾಪ್ ಇಂದ ಕವರ್ಡ್ ಆಗಿರುತ್ತೆ. ಈಗ ಸೀಡ್ಸ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನ ಸ್ಟಡಿ ಮಾಡ್ತಾ ಹೋಗೋಣ. ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಲ್ಲಿ ಏಂಜಿಯೋಸ್ಪರ್ಮ್ ಪ್ಲಾಂಟ್ಸ್ ನ ಸೆಕ್ಷುಯಲ್ ರಿಪ್ರೊಡಕ್ಷನ್ ಒಂದು ಫೈನಲ್ ಪಾರ್ಟ್ ಸೀಡ್ಸ್ ಆಗಿರುತ್ತೆ. ಇದನ್ನ ಫರ್ಟಿಲೈಸ್ಡ್ ಓವ್ಯೂಲ್ ಅಂತ ಹೇಳಿ ಕೂಡ ಕರಿತೀವಿ. ಫ್ರೂಟ್ಸ್ ನ ಒಳಗಡೆ ಈ ಒಂದು ಸೀಡ್ಸ್ ಗಳು ಫಾರ್ಮೇಷನ್ ಆಗುತ್ತೆ. ಸ್ಟ್ರಕ್ಚರ್ ಆಫ್ ಸೀಡ್. ಈಗ ಸೀಡ್ ನ ಒಂದು ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಸೀಡ್ ಅಲ್ಲಿ ಸೀಡ್ ಕೋಟ್, ಕಾಟಿಲಿಡನ್, ಎಂಬ್ರಿಯೋ ಆಕ್ಸಿಸ್ ಹಾಗೆ ಸೀಡ್ ಪೋರ್ ಪ್ರೆಸೆಂಟ್ ಇರುತ್ತೆ. ಸೊ ಓವ್ಯೂಲ್ ನ ಒಂದು ಇಂಟೆಗ್ಯುಮೆಂಟ್ಸ್ ಏನಿರುತ್ತೆ, ಆ ಒಂದು ಇಂಟೆಗ್ಯುಮೆಂಟ್ ಸೀಡ್ ಕೋಟ್ ನ ಫಾರ್ಮೇಶನ್ ಮಾಡಿಕೊಡುತ್ತೆ. ಈ ಒಂದು ಸೀಡ್ ಕೋಟ್ ಪ್ರೊಟೆಕ್ಷನ್ ನ ಪ್ರೊವೈಡ್ ಮಾಡುತ್ತೆ. ಹಾಗೆ ಕಾಟಿಲಿಡನ್ ಇರುತ್ತೆ. ಈ ಒಂದು ಕಾಟಿಲಿಡನ್ ಡೈಕಾಟ್ ಸೀಡ್ಸ್ ಅಲ್ಲಿ 2 ಇರುತ್ತೆ, ಅದನ್ನ ಡೈಕಾಟಿಲಿಡನ್ ಅಂತ ಹೇಳಿ ಕರಿತೀವಿ. ಹಾಗೆ ಮೋನೋಕಾಟ್ ಸೀಡ್ ಅಲ್ಲಿ ಒಂದೇ ಒಂದು ಕಾಟಿಲಿಡನ್ ಇರುತ್ತೆ, ಅದನ್ನ ಮೋನೋಕಾಟಿಲಿಡನ್ ಅಂತ ಹೇಳಿ ಕರಿತೀವಿ. ಹಾಗೆ ಎಂಬ್ರಿಯೋ ಆಕ್ಸಿಸ್ ಪ್ರೆಸೆಂಟ್ ಇರುತ್ತೆ. ಸೊ ಈ ಒಂದು ಎಂಬ್ರಿಯೋ ಆಕ್ಸಿಸ್ನ ನಾವು ಈಗ ತಾನೇ ನೋಡಿದ್ವಿ. ಎಪಿಕೊಟೈಲ್, ಹೈಪೋಕೊಟೈಲ್ ಮತ್ತೆ ರಾಡಿಕಲ್ ಇದಿಷ್ಟು ರೀಜನ್ ಸೇರಿಸಿ ನಾವು ಎಂಬ್ರಿಯೋ ಆಕ್ಸಿಸ್ ಅಂತ ಹೇಳಿ ಕರಿತೀವಿ. ಈ ಒಂದು ಸ್ಟ್ರಕ್ಚರ್ ಪ್ರೆಸೆಂಟ್ ಇರುತ್ತೆ. ಹಾಗೆ ಸೀಡ್ ಪೋರ್ ಇರುತ್ತೆ. ಓವ್ಯೂಲ್ ಅಲ್ಲಿ ಏನು ಮೈಕ್ರೋಪೈಲಾರ್ ರೀಜನ್ ಇರುತ್ತೆ, ಸ್ಮಾಲ್ ಓಪನಿಂಗ್ ಮೈಕ್ರೋಪೈಲ್ ಅಂತ ಹೇಳಿ ಕರಿತೀವಿ. ಆ ಒಂದು ಮೈಕ್ರೋಪೈಲ್ ಪೋರ್ನ ರೀತಿ ಸೀಡ್ ಕೋಟ್ ಮೇಲೆ ಪ್ರೆಸೆಂಟ್ ಇರುತ್ತೆ, ಅದನ್ನ ನಾವು ಸೀಡ್ ಪೋರ್ ಅಂತ ಹೇಳಿ ಕರಿತೀವಿ. ಈ ಒಂದು ಪೋರ್ ವಾಟರ್ ಎಕ್ಸ್ಚೇಂಜ್ಗೆ ಅಥವಾ ಆಕ್ಸಿಜನ್ ಎಕ್ಸ್ಚೇಂಜ್ಗೆ ಫೆಸಿಲಿಟೇಟ್ ಮಾಡಿಕೊಡುತ್ತೆ. ಪ್ರೆಸೆನ್ಸ್ ಆ್ಯಂಡ್ ಆಬ್ಸೆನ್ಸ್ ಆಫ್ ಎಂಡೋಸ್ಪರ್ಮ್ನ ಮೇಲೆ ಸೀಡ್ಸ್ನ 2 ಟೈಪ್ ಆಗಿ ಡಿವೈಡ್ ಮಾಡಿದ್ದಾರೆ, ನಾನ್ ಆಲ್ಬ್ಯುಮಿನಸ್ ಮತ್ತು ಆಲ್ಬ್ಯುಮಿನಸ್. ಯಾವ ಒಂದು ಸೀಡ್ಸಲ್ಲಿ ಎಂಡೋಸ್ಪರ್ಮ್ ಪ್ರೆಸೆಂಟ್ ಇರುತ್ತೆ ಅದನ್ನು ಆಲ್ಬ್ಯುಮಿನಸ್ ಸೀಡ್ ಅಂತ ಹೇಳಿ ಕರಿತೀವಿ. ಯಾವ ಒಂದು ಸೀಡಲ್ಲಿ ಎಂಡೋಸ್ಪರ್ಮ್ ಇರೋದಿಲ್ಲ ಅದನ್ನು ನಾನ್ ಆಲ್ಬ್ಯುಮಿನಸ್ ಸೀಡ್ ಅಂತ ಹೇಳಿ ಕರಿತೀವಿ. ನೀವಿಲ್ಲಿ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ಬೋದು ನೋಡಿ, ಇದು ಡೈಕಾಟ್ ಸೀಡ್. ಇದರಲ್ಲಿ ಎಂಡೋಸ್ಪರ್ಮ್ ಆಬ್ಸೆಂಟ್ ಇದೆ. ಇದರಲ್ಲಿ ಕಾಟಿಲಿಡನ್ನೇ ಕಂಪ್ಲೀಟ್ ಸೀಡ್ನ ಒಂದು ಸ್ಪೇಸ್ನ ಆಕ್ಯುಪೈ ಮಾಡ್ಕೊಂಡಿದೆ. ಕಾಟಿಲಿಡನ್ ಸ್ವೋಲನ್ ಆಗಿ ಅದು ಫುಡ್ ಸ್ಟೋರೇಜ್ ಫಂಕ್ಷನ್ನ ಇಲ್ಲಿ ಪರ್ಫಾರ್ಮ್ ಮಾಡ್ತಿದೆ. ಸೊ ಇದನ್ನ ನಾವು ನಾನ್ ಆಲ್ಬ್ಯುಮಿನಸ್ ಸೀಡ್ ಅಂತ ಹೇಳಿ ಕರಿತೀವಿ. ಏನಕ್ಕೆ ಅಂತ ಹೇಳಿದ್ರೆ ಎಂಡೋಸ್ಪರ್ಮ್ ಆಬ್ಸೆಂಟ್ ಇದೆ. ಮೋನೋಕಾಟ್ ಸೀಡ್ನ ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ಎಂಡೋಸ್ಪರ್ಮ್ ಪ್ರೆಸೆಂಟ್ ಇದೆ. ಸೊ ಆದ್ರಿಂದ ಇದನ್ನ ಆಲ್ಬ್ಯುಮಿನಸ್ ಸೀಡ್ ಅಂತ ಹೇಳಿ ಕರಿತೀವಿ. ಕೆಲವೊಂದು ಓವ್ಯೂಲಲ್ಲಿ ನ್ಯೂಸಿಲಸ್ ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ಆಗಿರೋದಿಲ್ಲ, ನ್ಯೂಸಿಲಸ್ ಹಾಗೆ ಉಳ್ಕೋಬಿಟ್ಟಿರುತ್ತೆ. ಅದು ಸೀಡ್ನ ಒಳಗಡೆ ಪೆರಿಸ್ಪರ್ಮ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಈಗ ಫ್ರೂಟ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅಂತ ನೋಡೋಣ. ಈ ಒಂದು ಫ್ರೂಟ್ಸ್ ಏನಿದೆ ಇದು ಪ್ಲಾಂಟ್ಸ್ ಅಲ್ಲಿ ಸೀಡ್ಸ್ಗಳನ್ನು ಹೊಂದಿರುವಂತಹ ಒಂದು ಪಾರ್ಟ್. ಇದು ಯಾವುದರಿಂದ ಡೆವಲಪ್ ಆಗುತ್ತೆ ಅಂತ ನೋಡೋದಾದ್ರೆ ಫರ್ಟಿಲೈಸ್ಡ್ ಓವರಿಯಿಂದ ಫ್ರೂಟ್ ಡೆವಲಪ್ ಆಗುತ್ತೆ. ಓಕೆ, ಕೆಲವೊಂದು ಫ್ರೂಟ್ಗಳು ಓವರೀಸ್ಗಳ ಜೊತೆ ಬೇರೆ ಟಿಶ್ಯೂ ಫ್ಲವರ್ನಲ್ಲಿ ಇರುವಂತಹ ಒಂದು ಬೇರೆ ಪಾರ್ಟ್ಸ್ಗಳಿಂದನೂ ಕೂಡ ಡೆವಲಪ್ ಆಗುತ್ತೆ. ಫ್ರೂಟ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಫ್ರೂಟ್ಸ್ ಬರುತ್ತೆ. ಟ್ರೂ ಫ್ರೂಟ್, ಫಾಲ್ಸ್ ಫ್ರೂಟ್, ಅಗ್ರಿಗೇಟ್ ಫ್ರೂಟ್, ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಹಾಗೆ ಆರ್ಕಿಡ್ ಫ್ರೂಟ್ಸ್. ಫಸ್ಟ್ ಟ್ರೂ ಫ್ರೂಟ್. ಸೊ ಫ್ಲವರ್ನ ಒಂದು ಫರ್ಟಿಲೈಸ್ಡ್ ಓವರಿಯಿಂದ ಫಾರ್ಮೇಷನ್ ಆಗಿರೋಂತಹ ಒಂದು ಫ್ರೂಟ್ನ ಟ್ರೂ ಫ್ರೂಟ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಫ್ಲವರ್ನ ಬೇರೆ ಯಾವುದೇ ಪಾರ್ಟ್ಸ್, ಓವರಿ ಬಿಟ್ಟು ಇನ್ಯಾವುದೇ ಪಾರ್ಟ್ಸ್ ಇನ್ವಾಲ್ವ್ ಆಗಿರೋದಿಲ್ಲ. ಫ್ರೂಟ್ ವಾಲ್ನ ಪೆರಿಕಾರ್ಪ್ ಅಂತ ಹೇಳಿ ಕರಿತೀವಿ. ಈ ಒಂದು ಪೆರಿಕಾರ್ಪಲ್ಲಿ 3 ರೀಜನ್ಸ್ ಬರುತ್ತೆ, ಎಪಿಕಾರ್ಪ್, ಮೀಸೋಕಾರ್ಪ್ ಮತ್ತು ಎಂಡೋಕಾರ್ಪ್. ಎಪಿಕಾರ್ಪ್ ಬಂದು ಔಟರ್ ಸ್ಕಿನ್ ಪೋರ್ಷನ್. ಸೊ ಫ್ರೂಟ್ನ ಒಂದು ಔಟರ್ ಸ್ಕಿನ್ ಏನಿರುತ್ತೆ ಅದನ್ನು ಎಪಿಕಾರ್ಪ್ ಅಂತ ಹೇಳಿ ಕರಿತೀವಿ. ಮೀಸೋಕಾರ್ಪ್ ಬಂದು ಮಿಡಲ್ ಪಲ್ಪಿ ಪೋರ್ಷನ್. ಸೊ ಫ್ರೂಟ್ನ ಒಂದು ಪಲ್ಪಿ ರೀಜನ್ ಏನಿರುತ್ತೆ ಅದು ಮೀಸೋಕಾರ್ಪ್. ಹಾಗೆ ಎಂಡೋಕಾರ್ಪ್ ಸೀಡ್ನ ಕವರ್ ಆಗಿರುತ್ತೆ, ಸೀಡ್ನ ಸುತ್ತ ಎಂಡೋಕಾರ್ಪ್ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಫಾಲ್ಸ್ ಫ್ರೂಟ್ ಅಥವಾ ಸೂಡೋಕಾರ್ಪಿಕ್ ಫ್ರೂಟ್. ಇದನ್ನ ಅಸೆಸರಿ ಫ್ರೂಟ್ ಅಂತ ಹೇಳಿ ಕೂಡ ಕರೀತಾರೆ. ಈ ಒಂದು ಫ್ರೂಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಫರ್ಟಿಲೈಸ್ಡ್ ಓವರಿಯ ಜೊತೆ ಅದರ್ ಫ್ಲೋರಲ್ ಪಾರ್ಟ್ಸ್ ಇಂದ ಫಾರ್ಮೇಷನ್ ಆಗಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಆಪಲ್. ಸೊ ಆಪಲ್
ಫರ್ಟಿಲೈಸ್ಡ್ ಓವರಿಯ ಜೊತೆ ಫ್ಲೋರಲ್ ಪಾರ್ಟ್ ಥ್ಯಾಲಮಸ್ ಇಂದ ಫಾರ್ಮೇಷನ್ ಆಗಿರುತ್ತೆ. ಈ ಪಿಕ್ಚರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಆ್ಯಪಲ್ನ ಈ ಒಂದು ರೀಜನ್ ಏನಿದೆ ಇದು ಥ್ಯಾಲಮಸ್ ಇಂದ ಫಾರ್ಮೇಷನ್ ಆಗಿದೆ. ನೆಕ್ಸ್ಟ್ ಅಗ್ರಿಗೇಟ್ ಫ್ರೂಟ್. ಸೊ ಈ ಒಂದು ಅಗ್ರಿಗೇಟ್ ಫ್ರೂಟ್ ಯಾವಾಗ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದ್ರೆ ಫ್ಲವರಲ್ಲಿ ಮಲ್ಟಿಪಲ್ ಓವರೀಸ್ಗಳು ಪ್ರೆಸೆಂಟ್ ಇದ್ದಾಗ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಒಂದು ಫ್ಲವರ್ ಇದೆ, ಅದರಲ್ಲಿ ಒಂದಕ್ಕಿಂತ ಹೆಚ್ಚು ಓವರೀಸ್ಗಳು ಪ್ರೆಸೆಂಟ್ ಇದೆ. ಸೊ ಆ ಓವರೀಸ್ಗಳೆಲ್ಲ ಏನಾಗಿ ಡೆವಲಪ್ ಆಗುತ್ತೆ ಅಂತ ಹೇಳಿದ್ರೆ ಫ್ರೂಟ್ ಆಗಿ ಡೆವಲಪ್ ಆಗುತ್ತೆ. ಈ ಒಂದು ಅಗ್ರಿಗೇಟ್ ಫ್ರೂಟ್ ಕೂಡ ಫಾಲ್ಸ್ ಫ್ರೂಟ್. ಇದು ಓವರಿಯ ಜೊತೆ ಫ್ಲವರ್ನ ಒಂದು ರೆಸಿಪ್ಟಿಕಲ್ ಕೂಡ ಇಲ್ಲಿ ಫ್ರೂಟ್ ಆಗಿ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್. ಸೊ ಈ ಒಂದು ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಫರ್ಟಿಲೈಸೇಷನ್ ಆಗದೇನೆ ಇಲ್ಲಿ ಫ್ರೂಟ್ ಫಾರ್ಮೇಷನ್ ಆಗಿರುತ್ತೆ. ಇದಕ್ಕೆ ಎಕ್ಸಾಂಪಲ್ ಬನಾನಾ. ಈ ಒಂದು ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಅಲ್ಲಿ ಸೀಡ್ಸ್ ಇರಲ್ಲ, ಬರೀ ಫ್ರೂಟ್ ಮಾತ್ರ ಫಾರ್ಮೇಷನ್ ಆಗಿರುತ್ತೆ. ಸೊ ಈ ಒಂದು ಆರ್ಕಿಡ್ ಫ್ರೂಟ್ಸ್ ಏನಿದೆ, ಈ ಒಂದು ಆರ್ಕಿಡ್ ಫ್ರೂಟ್ಸ್ ಅಲ್ಲಿ ಒಂದು ಫ್ರೂಟ್ನ ಒಳಗಡೆ ಥೌಸಂಡ್ಸ್ ಆಫ್ ಸೀಡ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಇದಕ್ಕೆ ಆರೋಬ್ಯಾಂಕಿ ಮತ್ತೆ ಸ್ಟ್ರಿಗಾ ಫ್ರೂಟ್ಸ್ನ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಹಾಗೆ ಅಪೋಮಿಕ್ಸಿಸ್ ಮತ್ತೆ ಪಾಲಿ ಎಂಬ್ರಿಯೋನಿ ಅನ್ನೋ ಒಂದು 2 ಕಂಡೀಷನ್ಸ್ಗಳಿದೆ. ಹಾಗಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಎಪೋಮಿಕ್ಸಿಸ್. ಸೊ ಎಪೋಮಿಕ್ಸಿಸ್ ಅಂತ ಹೇಳಿದ್ರೆ ಫರ್ಟಿಲೈಸೇಷನ್ನೇ ನಡೀದಾನೆ ಸೀಡ್ ಫಾರ್ಮೇಷನ್ ಆಗುವಂಥ ಒಂದು ಪ್ರೋಸೆಸ್. ಓಕೆ, ಇದು ಎಸೆಕ್ಷುಯಲ್ ರಿಪ್ರೊಡಕ್ಷನ್ ರೀತಿ. ಫರ್ಟಿಲೈಸೇಷನ್ ಅಕ್ಕರ್ ಆಗೋದಿಲ್ಲ, ಬಟ್ ಇದರಲ್ಲಿ ಸೀಡ್ ಫಾರ್ಮೇಷನ್ ಆಗುತ್ತೆ. ಲೈಕ್ ಆಸ್ಟರೇಸಿಯೆ ಮತ್ತೆ ಗ್ರಾಸಸ್ ಅಲ್ಲಿ ಈ ರೀತಿಯಾದಂಥ ಒಂದು ಅಪೋಮಿಕ್ಸಿಸ್ ಕಂಡೀಷನ್ ನೋಡ್ಬೋದು. ಪಾಲಿ ಎಂಬ್ರಿಯೋನಿ ಅಂತ ಹೇಳಿದ್ರೆ ಒಂದಕ್ಕಿಂತ ಹೆಚ್ಚು ಎಂಬ್ರಿಯೋ ಪ್ರೆಸೆಂಟ್ ಇದ್ರೆ ಆ ಒಂದು ಕಂಡೀಷನ್ ಪಾಲಿ ಎಂಬ್ರಿಯೋನಿ ಅಂತ ಹೇಳಿ ಕರಿತೀವಿ. ಸಿಟ್ರಸ್ ಫ್ರೂಟ್ ಮತ್ತೆ ಮ್ಯಾಂಗೋ, ಈ ಒಂದು ಫ್ರೂಟ್ಸ್ ಅಲ್ಲಿ ಪಾಲಿ ಎಂಬ್ರಿಯೋನಿ ಕಂಡೀಷನ್ ಅಬ್ಸರ್ವ್ ಮಾಡ್ಬೋದು. ಈ ಪಿಕ್ಚರ್ ಅಲ್ಲಿ ನೀವು ನೋಡ್ಬೋದು. ಸೊ ಒಂದಕ್ಕಿಂತ ಹೆಚ್ಚು ಎಂಬ್ರಿಯೋಗಳು ಫಾರ್ಮೇಷನ್ ಆಗಿದೆ. ಸೊ ಇದು ಕೂಡ ಎಂಬ್ರಿಯೋ, ಇದೆಲ್ಲ ಎಂಬ್ರಿಯೋಗಳು. ಓಕೆ, ಇದನ್ನ ನಾವು ಪಾಲಿ ಎಂಬ್ರಿಯೋನಿ ಅಂತ ಹೇಳಿ ಕರಿತೀವಿ.